ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಈ ದಿನ ನೇಪಾಳದ ಮುಕ್ತಿನಾಥದಲ್ಲಿರುವ ಮುಕ್ತಿನಾರಾಯಣನ ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ. ಇಲ್ಲಿಯ ಮುಕ್ತಿನಾಥನನ್ನು ಗಾಡ್ ಆಫ್ ಲಿಬರೇಷನ್ ಅಂತ ಹೇಳ್ತಾರೆ. ಅಂತಂದರೆ ಈ ಜೀವನ್ ಮರಣ ಚಕ್ರದ ಬಂಧನದಿಂದ ವಿಮುಕ್ತಿಗೊಳಿಸ್ತಾನೆ, ನಮಗೆ ಮುಕ್ತಿಯನ್ನು ಕೊಡ್ತಾನೆ ಅನ್ನೋದು ಜನರ ನಂಬಿಕೆ. ಮುಕ್ತಿನಾಥ ಯಾತ್ರೆ ಒಂದು ಪ್ರಯಾಸವಾದ ಯಾತ್ರೆ ಆದರೂ ಕೂಡ ನಾನಿಲ್ಲಿ ಎಷ್ಟೆಷ್ಟೋ ವಯಸ್ಸಾದವರು ಬಂದು ಇಲ್ಲಿಯ ತಣ್ಣಗಿನ ನೀರಿನಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಮಾಡೋದನ್ನು ಕಂಡೆ. ನೇಪಾಳದ ತೋಲೋಂಗ್ಲಾ ಪರ್ವತ ಶ್ರೇಣಿಗಳಲ್ಲಿ ಸುತ್ತಲೂ ಹಿಮಚ್ಛಾದಿತ ಪರ್ವತಗಳಿಂದ ಆವೃತವಾದ ಈ ಒಂದು ಮುಕ್ತಿನಾಥ ದೇವಸ್ಥಾನ ಹಿಂದೂ ಮತ್ತು ಬೌದ್ಧರಿಗೆ ಪವಿತ್ರವಾದ ಕ್ಷೇತ್ರ. ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಬೀಳತಕ್ಕಂತಹ 108 ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಕಡೆಗೆ ಅಲ್ಲಿರುವ ಒಂದು ಕೊಳ, ಅದನ್ನು ಪಾಪದ ಕೊಳ, ಪುಣ್ಯದ ಕೊಳ ಅಂತ ಕರೀತಾರೆ. ಲಕ್ಷ್ಮೀ ಸರಸ್ವತಿ ಕೊಳ ಅಂತ ಕೂಡ ಕರೀತಾರೆ. ಅಲ್ಲಿಯೂ ಕೂಡ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡಿದಾಗ ಜೀವನ ಸಾರ್ಥಕ ಅಂತ ಅನಿಸ್ಬಿಡುತ್ತೆ.